ಅಮೆರಿಕ ಸರ್ಕಾರ ಭಾರತದ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಎಂದು ಸುಳ್ಳು ಹೇಳಿದೆ. ಅಡಿಕೆ ಮತ್ತು ಅಡಿಕೆ ಹಾಳೆಯ ತಟ್ಟೆಯನ್ನು ಪ್ರಾಚೀನ ಕಾಲದಿಂದಲೂ ಬಳಸಿಕೊಂಡು ಬರ್ತಿದ್ದಾರೆ. ಆಮದು ನಿಷೇಧ ಮಾಡಲು ಅಮೆರಿಕ ಸರ್ಕಾರ ಸುಳ್ಳು ಹೇಳಿದೆ. ಭಾರತ ಸರ್ಕಾರ ಅಮೆರಿಕದ ಮನವೊಲಿಸಿ ಆಮದು ಮಾಡಿಕೊಳ್ಳುವಂತೆ ಒತ್ತಾಯ ಮಾಡಬೇಕೆಂದು ಶಿವಮೊಗ್ಗ ಜಿಲ್ಲಾ ಅಡಿಕೆ ಹಾಳೆ ತಯಾರಕರು ಮತ್ತು ಮಾರಾಟಗಾರರ ಸಂಘವು ಸರ್ಕಾರಕ್ಕೆ ಆಗ್ರಹಿಸಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಡಿಕೆ ಮಾರಾಟಗಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ಮಾಹಿತಿ ನೀಡಿದರು. ಸುಮಾರು 40 ವರ್ಷದಿಂದ ಈ ನಮ್ಮ ಅಡಿಕೆ ಹಾಳೆ ಉತ್ಪನ್ನಗಳನ್ನ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ತುಂಬ ಉತ್ತಮವಾದಂಥ ವ್ಯವಹಾರ ವಹಿವಾಟು ನಡೀತಾ ಇದೆ. ಸುಮಾರು 1 ತಿಂಗಳಿಂದ ನಮ್ಮ ಅಡಿಕೆ ಹಾಳೆ ಉತ್ಪನ್ನಗಳನ್ನ ಅಮೆರಿಕ ಸಹ ಸಂಸ್ಥೆಯಾದ FDA ಸಂಸ್ಥೆಯು ಬ್ಯಾನ್ ಮಾಡಿದೆ. ಇದು ನೇರವಾಗಿ ಇಲ್ಲಿನ ರೈತರಿಗೂ ಹಾಗೂ ಉದ್ಯಮದಾರರಿಗೂ ತುಂಬ ಹೊಡೆತ ಬಿದ್ದಿದೆ. ಸುಮಾರು ನಮ್ಮ ಶಿವಮೊಗ್ಗದಲ್ಲಿ 2000 ನೇರವಾಗಿ ಉದ್ಯಮದಾರರಿದ್ದಾರೆ. ನೇರವಾಗಿ 2000 ಇಂಡಸ್ಟ್ರಿಗಳು ನಡೀತಾ ಇದೆ. ಕನಿಷ್ಠ ಪಕ್ಷ 60,000 ರಿಂದ 70,000 ಯೂನಿಟ್ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈ ಉದ್ಯಮದಲ್ಲಿ. ಹಾಗೂ ಸುಮಾರು ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದರೂ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ 3,500 ಕೋಟಿ ಗಟ್ಟಲೆ ವ್ಯವಹಾರ ನಡೀತಾ ಇದೆ. ಇದರಲ್ಲಿ ಇದು ನೇರವಾಗಿ ಸರ್ಕಾರಕ್ಕೆ ಸಿಗ್ತಿರೋ ಲೆಕ್ಕಾಚಾರ. ಯಾರು GST ರಿಜಿಸ್ಟರ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಅದು ಬಿಟ್ಟು ಗುಡಿ ಕೈಗಾರಿಕೆ ಹಾಗೂ ಇದು ನಡೀತಾ ಇದೆ. ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಈ ಪ್ಲೇಟ್ಗಳು ಮಾರಾಟ ಆಗ್ತಾ ಇದೆ. ಇದ್ರ ದುಪ್ಪಟ್ಟು ಅದು ಅಥವಾ ಇದು 3 ಪಟ್ಟು ವ್ಯವಹಾರಗಳು ವಹಿವಾಟುಗಳು ನಡೀತಾ ಇದೆ. ಇದು ನೇರವಾಗಿ ನಮಗೆ ತಿಳಿದಿರುವಂಥ ಮಾಹಿತಿ, ಅಸೋಸಿಯೇಷನಿಂದ ಸಿಕ್ಕಿರೋ ಮಾಹಿತಿನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಇವಾಗ ಏನು FDA ಸಂಸ್ಥೆ ಬೇರೆ ಬೇರೆ ವಸ್ತುಗಳ ಲಾಬಿಯಿಂದ ಅವೈಜ್ಞಾನಿಕವಾಗಿ ಇದ್ರ ಮೇಲೆ ನಿರ್ಬಂಧ ಹೇರಿದೆ. ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತೇಳಿ ಅವೈಜ್ಞಾನಿಕವಾಗಿ ಹೇಳಿದೆ. ಬಟ್ಟು ಇಲ್ಲಿ ತನಕ ಏನು ಮೂಲದಿಂದ ವಸ್ತುನ ಬಳಕೆ ಆದಾಗಿಂದನೂ ಇವತ್ತಿನವರೆಗೂ ಯಾವುದೇ ಒಂದು ವಿಶ್ವದಲ್ಲಿ ಈ ವಸ್ತುನ ಬಳಕೆಯಿಂದ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ ಅಥವಾ ಕ್ಯಾನ್ಸರ್ ಈ ವಸ್ತು ಬಳಕೆಯಿಂದ ಬಂದಿದೆ ಅಂತೇಳಿ ಎಲ್ಲೂ ರಿಜಿಸ್ಟರ್ ಆಗಿಲ್ಲ. ಬಟ್ ಅಮೆರಿಕ ಸಂಸ್ಥೆ ಏನು FDA ಸಂಸ್ಥೆ ಇದೆ, ಇವಾಗ ಈ ವಸ್ತುವಲ್ಲಿ ಕ್ಯಾನ್ಸರ್ ಕಾರಕವಾದ ಅಂಶಗಳು ಇದೆ ಅಂತ ಹೇಳಿದೆ. ಬಟ್ ಆ ವಸ್ತುನ ಬಳಸಬೇಡಿ ಅಂತ ಹೇಳಿಲ್ಲ. ಬಟ್ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳಕ್ಕೆ ನಿರ್ಬಂಧ ಹೇರಿದ್ದಾರೆ ಅಂಥೇಳಿ ಮಾರಾಟ ವಹಿವಾಟು ನಿಂತಿದೆ. 7ನೇ ತಾರೀಕು ಈ ನೋಟಿಫಿಕೇಷನ್ ಬಂದಿದೆ. ಆವತ್ತಿಂದ ಈ ವಹಿವಾಟು ನಿಂತಿದೆ ಸರ್. ಸಂಪೂರ್ಣ ಮಲೆನಾಡು ಭಾಗದಲ್ಲೇ ಅಲ್ಲದೆ ಸಂಪೂರ್ಣ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಭಾಗದಿಂದಲೇ ಎಕ್ಸ್ಪೋರ್ಟ್ ನಡೀತಾ ಇತ್ತು. ಅಷ್ಟು ಭಾಗಗಳಿಗೂ ಸಮಸ್ಯೆ ಆಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 2,000 ಯೂನಿಟ್ಗಳು ಇದೆ ಸರ್. ನೇರವಾಗಿ ಇದಕ್ಕೆ ಕೆಲಸ ಮಾಡ್ತಾರೆ. 2,000 ಯೂನಿಟ್ಗಳಿದ್ದಾವೆ. ಕಾರ್ಮಿಕರು 60,000 ರಿಂದ 70,000 ಜನ ನೇರವಾದ ಕಾರ್ಮಿಕರು ಇದ್ದಾರೆ. ಪ್ರತಿಯೊಬ್ಬರಿಗೂ ಲಾಸ್ ಆಗ್ತಾಯಿದೆ ಸರ್. ಇದರಿಂದ ಟ್ರಾನ್ಸ್ಪೋರ್ಟೇಷನ್ನಿಂದ ಹಿಡಿದು ಮೆಸ್ಕಾಮಿಂದ ಹಿಡಿದು ಪ್ರತಿಯೊಬ್ಬರಿಗೂ ಲಾಸ್ ಆಗ್ತಾ ಇದೆ. ಇವಾಗ ಏನು ನಿರ್ಬಂಧ ಹೇರಿದೆ ಅಮೆರಿಕ, ಇಲ್ಲಿ ಉತ್ಪನ್ನ ಆಗ್ತಾ ಇರ್ತಕ್ಕಂಥ ಅಡಿಕೆ ಹಾಳೆಯಿಂದ ತಟ್ಟೆಗಳನ್ನು ಇದು ರಾಜ್ಯದ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ರಿಪೋರ್ಟ್ನಲ್ಲಿ ಹೇಳ್ತಾರೆ ಆಲ್ಕಲಿನ್ ಪ್ರಾಡಕ್ಟ್ ಇದೆ ಅಂತೇಳಿ. ನಾವು ಉಪಯೋಗಿಸುವ ಎಲ್ಲ ಪದಾರ್ಥಗಳಲ್ಲೂ ಕೂಡ ಆಲ್ಕಲಿನ್ ಇರುತ್ತೆ. ಆದರೆ ಅಡಿಕೆ ಹಾಳೆಯಲ್ಲಿರ್ತಕ್ಕಂಥ ಆಲ್ಕಲಿನ್ನು ದೇಹಕ್ಕೆ ಯಾವುದೂ ಆಘಾತಕಾರಿಯಾಗಿರ್ತಕ್ಕಂಥದ್ದಲ್ಲ ಮತ್ತು ನಿಷೇಧ ಹೇರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಕಳೆದ 40-50 ವರ್ಷಗಳಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಗಳು ಇವತ್ತು ಬೀದಿಗೆ ಬಿದ್ದಿದ್ದಾವೆ. ಇದಕ್ಕೆ ಕೈಗಾರಿಕಾ ಸಂಘ ವಿಷಾದ ವ್ಯಕ್ತಪಡಿಸ್ತದೆ. ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತಕ್ಕಂಥ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘ ಒತ್ತಾಯ ಮಾಡುತ್ತೆ. ಆ ಗುಣಗಳಿಲ್ಲ ಅಂತೇಳಿ ಪ್ರೂವ್ ಮಾಡೋ ನಿಟ್ಟಿನಲ್ಲಿ ಸಂಘದಿಂದ ಅಥವಾ ಸರ್ಕಾರದ ಒತ್ತಡ ಇರುತ್ತೆ. ಮತ್ತು ಯಾವುದೋ ವೈಜ್ಞಾನಿಕವಾಗಿ ನೀವು ಕೂಡ ಪ್ರೂವ್ ಮಾಡಿದ್ರೆ ಮುಂದೆ ಈ ರೀತಿಯ ಅಂದಷ್ಟು ಮತ್ತೆ ಸಮಸ್ಯೆಗಳಾಗಲ್ಲ. ನಾವೆಲ್ಲ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಮತ್ತು ನಾವು ಈ ಮಧ್ಯದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸಲ್ಲಿಸ್ತೇವೆ. ತಮ್ಮಲ್ಲಿ ಮತ್ತೊಮ್ಮೆ ಭೇಟಿ ಕೂಡ ಮಾಡ್ತೇವೆ. ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ